ನೀವು ಹೊಸ ಮೊಬೈಲ್ ಬೈ ಮಾಡಿದಾಗ ಎಲ್ಲ ಮೊಬೈಲ್ ಫಾಸ್ಟ್ ಇರುತ್ತೆ. 7,000 to 8,000 ಮೊಬೈಲ್ ಇರಲಿ, 20,000 ಮೊಬೈಲ್ ಇರಲಿ, ಇಲ್ಲ 50,000 ಇಲ್ಲ 60,000 ಮೊಬೈಲ್ ಇರಲಿ, ಎಲ್ಲ ಮೊಬೈಲ್ ಸ್ಟಾರ್ಟಿಂಗ್ ನೀವು ಹೊಸ ಬೈ ಮಾಡಿದಾಗ ಎಲ್ಲ ಫಾಸ್ಟ್ ಇರುತ್ತೆ. ಬಟ್ ವಿತ್ ಟೈಮ್ ಮೇ ಬಿ 1 ವರ್ಷ, 1.5 ವರ್ಷ, 2 ವರ್ಷ ನಂತರ ನಿಮ್ಮ ಮೊಬೈಲ್ ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ರೀಸನ್ಸ್ ಏನು? ಸೊ ಹಾಗಾದರೆ ನಿಮ್ಮ ಹಳೆ ಮೊಬೈಲನ್ನು ಹೇಗೆ ಫಾಸ್ಟ್ ಮಾಡ್ಬೋದು? ಈ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆನೇ ನಾನು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಹೇಳ್ಕೊಡ್ತಿದ್ದೀನಿ. ನನ್ನ ಹೆಸರು ಬೆನ್ ಜಾನ್ಸನ್, ಮಾತುಕತೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಪ್ರೋಗ್ರಾಮ್ ಸ್ಟ್ಯಾಕಿಂಗ್. ಸೊ ಪ್ರೋಗ್ರಾಮ್ ಸ್ಟ್ಯಾಕಿಂಗ್ ಅಂದರೆ ನೀವು ಡೇ ಟು ಡೇ ಲೈಫಲ್ಲಿ ಡೈಲಿ 1-2 ಪ್ರೋಗ್ರಾಮ್ಸನ್ನು ಓಪನ್ ಮಾಡ್ತೀರಿ, ಕಡೆ ಮತ್ತೊಂದು ಸ್ವಲ್ಪ ಟೈಮ್ ನಂತರ ಮತ್ತೊಂದು 2-3 ಪ್ರೋಗ್ರಾಮ್ಸ್ ಓಪನ್ ಮಾಡ್ತೀರಿ. ಸೊ ಈ ಪ್ರೋಗ್ರಾಮ್ಸ್ ಬ್ಯಾಕ್ಗ್ರೌಂಡಲ್ಲಿ ಆನ್ ಆಗೇ ಇರುತ್ತೆ, ನೀವು ಕ್ಲೋಸ್ ಮಾಡಿರಲ್ಲ. ಸೊ ಈ ಓಪನ್ ಆಗಿರೋ ಪ್ರೋಗ್ರಾಮ್ಸ್ ನಿಮ್ಮ ಮೊಬೈಲಿನ ರಿಸೋರ್ಸಸ್ ಯೂಸ್ ಮಾಡ್ತಾ ಇರುತ್ತೆ, ಅಂದರೆ ನಿಮ್ಮ ಮೊಬೈಲಿನ ಶಕ್ತಿ ಅದು ಯೂಸ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಮೊಬೈಲ್ ಆಟೋಮೆಟಿಕಲಿ ಸ್ಲೋ ಆಗುತ್ತೆ. ಸೊ ನಾನು ನೋಟಿಸ್ ಮಾಡಿದ್ದೀನಿ, ಕೆಲವರು 10 to 15 ಪ್ರೋಗ್ರಾಮ್ಸ್ ಬ್ಯಾಕ್ಗ್ರೌಂಡಲ್ಲಿ ಓಪನ್ ಮಾಡಿರ್ತಾರೆ. ಸೊ ಎಲ್ಲ ಪ್ರೋಗ್ರಾಮ್ಸ್ ಆನ್ ಆಗಿದ್ದಕ್ಕೆ ನಿಮ್ಮ ಮೊಬೈಲ್ ಸ್ಲೋ ಆಗುತ್ತೆ. ಸೊ ಫ್ರೆಂಡ್ಸ್, ಸೊ ನಿಮ್ಗೆ ಯಾವ ಪ್ರೋಗ್ರಾಮ್ಸ್ ಬೇಕು ಅದನ್ನು ನೀವು ಓಪನ್ ಮಾಡಿ ಇಟ್ಕೊಳ್ಳಿ, ಯಾವ ಪ್ರೋಗ್ರಾಮ್ಸ್ ಬೇಡ ರೆಗ್ಯುಲರ್ಲಿ ಚೆಕ್ ಮಾಡಿ ಅದನ್ನು ಕ್ಲೋಸ್ ಮಾಡಿ. ಟಿಪ್ ನಂಬರ್ 2, ಕ್ಲಿಯರಿಂಗ್ ಫೋನ್ ಮೆಮೊರಿ. 90% ಟೈಮ್ ನಿಮ್ಮ ಮೊಬೈಲ್ ಸ್ಲೋ ಆಗ್ಲಿಕ್ಕೆ ಕಾರಣ ನಿಮ್ಮ ಫೋನ್ ಮೆಮೊರಿ. ಯಾಕಂದರೆ ಫ್ರೆಂಡ್ಸ್, ಯಾವಾಗ ನಿಮ್ಮ ಫೋನ್ ಮೆಮೊರಿ ಫುಲ್ ಆಗುತ್ತೆ ಇಲ್ಲ ಫುಲ್ ಆಗಲಿ ಬಂದಿರುತ್ತೆ, ನಿಮ್ಮ ಮೊಬೈಲ್ ಆಟೋಮೆಟಿಕಲಿ ಸ್ಲೋ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಡಾಟಾ ರಿಟ್ರೀವಲ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿರೋ ಹಳೆ ವೀಡಿಯೋಸ್, ವಾಟ್ಸಪ್ ಇಮೇಜಸ್ ಏನಿರುತ್ತೆ, ಯಾವ್ದು ನಿಮ್ಗೆ ಅವಶ್ಯಕತೆ ಇರಲ್ಲ, ಕೆಲವೊಂದು ವೀಡಿಯೋಸ್ ನಿಮ್ಗೆ ನೋಡೂ ಇರಲ್ಲ, ಅಂಥ ವೀಡಿಯೋಸನ್ನು ಡಿಲೀಟ್ ಮಾಡಿ ಮೆಮೊರಿದಲ್ಲಿ ಸ್ಪೇಸನ್ನು ಕ್ಲಿಯರ್ ಮಾಡಿ. ಸೊ ನಿಮ್ಮ ಮೊಬೈಲ್ ಫಾಸ್ಟ್ ಆಗುತ್ತೆ. ಸೊ ಹಾಗೆ ನೀವು SD ಕಾರ್ಡನ್ನು ಇನ್ ಕೇಸ್ ನೀವು ಯೂಸ್ ಮಾಡ್ತೀರಿ, ಅಂದರೆ ಮೆಮೊರಿ ಕಾರ್ಡನ್ನು ನೀವು ಯೂಸ್ ಮಾಡ್ತೀರಿ, ಒಳ್ಳೆ ಕ್ವಾಲಿಟಿ SD ಕಾರ್ಡನ್ನು ಯೂಸ್ ಮಾಡಿ, ಕ್ಲಾಸ್ 10 ಇರೋ ಮೆಮೊರಿ ಕಾರ್ಡನ್ನು ಯೂಸ್ ಮಾಡಿ. ಮೇ ಬಿ ನೀವು ಶಾಪಲ್ಲಿ ಹೋಗ್ತೀರಿ, 100 ರೂಪೀಸಿಗೆ ಮೆಮೊರಿ ಕಾರ್ಡ್ ಇರುತ್ತೆ, ಅದೇ 200 ರೂಪೀಸಿಗೂ ಇರುತ್ತೆ, 400 ರೂಪೀಸಿಗೂ ಇರುತ್ತೆ. ಅದು ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ, ಅದು ಸ್ಪೀಡು ಡಿಫ್ರೆನ್ಸ್ ಆಗುತ್ತೆ ಫ್ರೆಂಡ್ಸ್. ಸೊ ಒಳ್ಳೆ ಕ್ವಾಲಿಟಿ SD ಕಾರ್ಡನ್ನು ಯೂಸ್ ಮಾಡಿ, ಅದು ನಿಮ್ಮ ಮೊಬೈಲ್ಗೆ ಡಾಟಾ ಎಕ್ಸ್ಚೇಂಜ್ ರೇಟು ಜಾಸ್ತಿ ಆಗುತ್ತೆ, ನಿಮ್ಮ ಮೊಬೈಲ್ ಫಾಸ್ಟ್ ಆಗುತ್ತೆ. ಸೊ ಫಸ್ಟ್ ಕ್ಲಿಯರ್ ಆಫ್ ದ ಸ್ಪೇಸ್, ನಿಮ್ಮ ಮೊಬೈಲಲ್ಲಿ ಡಾಟಾವನ್ನು ಕ್ಲಿಯರ್ ಮಾಡಿ, ಮೆಮೊರಿಯನ್ನು ಕ್ಲಿಯರ್ ಮಾಡಿ, ಸ್ಪೇಸ್ ಎಕ್ಸ್ಟ್ರಾ ಮಾಡಿ, ನಿಮ್ಮ ಮೊಬೈಲ್ ಫಾಸ್ಟ್ ಆಗುತ್ತೆ. ಟಿಪ್ ನಂಬರ್ 3, ಅನ್ವಾಂಟೆಡ್ ಆ್ಯಪ್ಸ್. ಹೌದು ಫ್ರೆಂಡ್ಸ್, ಹೊಸ ಮೊಬೈಲ್ ನೀವು ಬೈ ಮಾಡಿದಾಗ ಆಲ್ರೆಡಿ ಆ ಮೊಬೈಲಲ್ಲಿ 15 to 20 ಆ್ಯಪ್ಸ್ ಅಂದರೆ ಸಾಫ್ಟ್ವೇರ್ಸನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡೇ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಮತ್ತು ನೀವು ಎಕ್ಸ್ಟ್ರಾ ಸಾಫ್ಟ್ವೇರ್ಸನ್ನು ಅಂದರೆ ಅಪ್ಲಿಕೇಶನ್ಸನ್ನು ಇನ್ಸ್ಟಾಲ್ ಮಾಡ್ತೀರಿ, ಫೇಸ್ಬುಕ್, ವಾಟ್ಸಪ್, ಬೇರೆ ಬೇರೆ ಅಪ್ಲಿಕೇಶನ್ಸನ್ನು ನೀವು ಇನ್ಸ್ಟಾಲ್ ಮಾಡ್ತೀರಿ. ಬಟ್ ನಿಮ್ಮ ಮೊಬೈಲಲ್ಲಿ ಕೆಲವೊಂದು ಸಾಫ್ಟ್ವೇರ್ಸ್ ಅಂದರೆ ಅಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ನೀವು ವರ್ಷಕ್ಕೆ ಒಂದ್ಸಲ ಯೂಸ್ ಮಾಡ್ತೀರಿ, ಇಲ್ಲಾಂದರೆ ಒಂದ್ಸಲ ಯೂಸ್ ಮಾಡಿ ಹಾಗೆ ಬಿಟ್ಟಿರ್ತೀರಿ. ಅಂಥ ಆ್ಯಪ್ಸನ್ನು ಫಸ್ಟ್ ಹೋಗಿ ಡಿಲೀಟ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿ. ಯಾಕಂದರೆ ಫ್ರೆಂಡ್ಸ್, ಆ ಆ್ಯಪ್ಸ್ ನಿಮ್ಮ ಮೊಬೈಲಿನ ರಿಸೋರ್ಸಸ್ ಯೂಸ್ ಮಾಡ್ತಾ ಇರುತ್ತೆ ಮತ್ತು ನಿಮ್ಮ ಮೊಬೈಲಿನ ಫೋನ್ ಮೆಮೊರಿನೂ ಜಾಸ್ತಿ ಮಾಡುತ್ತೆ. ಹಾಗೆ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇರೋದು ಕ್ಲೀನರ್ ಆ್ಯಪ್ಸ್, ಫೋನ್ ಬೂಸ್ಟರ್ ಆ್ಯಪ್ಸ್ ಅಂದರೆ ನಿಮ್ಮ ಫೋನನ್ನು ಫಾಸ್ಟ್ ಮಾಡೋ ಆ್ಯಪ್ಸ್ ಇರುತ್ತೆ ಕೆಲವೊಂದು, ಹಾಗೆ ಬ್ಯಾಟ್ರಿ ಬೂಸ್ಟರ್ ಆ್ಯಪ್ಸ್ ಅಂದರೆ ಬ್ಯಾಟ್ರಿಯನ್ನು ಜಾಸ್ತಿ ಮಾಡೋ ಆ್ಯಪ್ಸ್. ಸೊ ಇಂಥ ಆ್ಯಪ್ಸ್ ಏನಿದೆ ಅಂಥ ಆ್ಯಪ್ಸನ್ನು ಫಸ್ಟ್ ಹೋಗಿ ಡಿಲೀಟ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿ. ಇವತ್ತಿನ ಆಂಡ್ರಾಯ್ಡ್ ಸಿಸ್ಟಮ್ ಏನಿದೆ ಈ ಎಲ್ಲ ಫೀಚರ್ಸ್ ಜೊತೆನೇ ಬಂದಿರುತ್ತೆ. ಸೊ ಈಗ ಇಂಥ ಆ್ಯಪ್ಸಿನ ಅವಶ್ಯಕತೆ ಇಲ್ಲ. ಟಿಪ್ ನಂಬರ್ 4, ವಿಜೆಟ್ಸ್ ಮತ್ತು ಆ್ಯನಿಮೇಷನ್ಸ್. ಆ್ಯನಿಮೇಷನ್ಸ್ ಎಲ್ರಿಗೂ ಲೈಕ್ ಆಗುತ್ತೆ ಫ್ರೆಂಡ್ಸ್, ಬಟ್ ಈ ಆ್ಯನಿಮೇಷನ್ಸಿನ ಅವಶ್ಯಕತೆ ಆ್ಯಕ್ಚುಲಿ ಇರಲ್ಲ. ಸೊ ನಿಮ್ಮ ಮೊಬೈಲಿನ ಆ್ಯಂಡ್ರಾಯ್ಡ್ ಮೊಬೈಲಿನ ಡೆವಲಪರ್ ಆಪ್ಷನ್ಸಿಗೆ ಹೋಗಿ ಆ್ಯನಿಮೇಷನ್ಸನ್ನು ಕ್ಲೋಸ್ ಮಾಡಿ. ಹಾಗೆ ಫ್ರೆಂಡ್ಸ್, ವಿಜೆಟ್ಸ್, ನಿಮ್ಮ ಹೋಮ್ ಸ್ಕ್ರೀನಲ್ಲಿ ತುಂಬ ವಿಜೆಟ್ಸ್ ಇರುತ್ತೆ, ಸರ್ಚ್ ವಿಜೆಟ್ಸ್, ಡೇಟ್ ಆ್ಯಂಡ್ ಟೈಮ್ ವಿಜೆಟ್ಸ್ ಇರುತ್ತೆ. ಸೊ ಇಂಥ ವಿಜೆಟ್ಸನ್ನು ನೀವು ಫಸ್ಟ್ ಹೋಗಿ ರಿಮೂವ್ ಮಾಡಿ. ಯಾಕಂದರೆ ಈ ಸುಮ್ಮನೆ ನಿಮ್ಮ ಮೊಬೈಲಿನ ರಿಸೋರ್ಸಸನ್ನು ಯೂಸ್ ಮಾಡ್ತಾ ಇರುತ್ತೆ. ಈ ವಿಜೆಟ್ಸನ್ನು ತೆಗೀರಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಫಾಸ್ಟ್ ಆಗುತ್ತೆ. ಟಿಪ್ ನಂಬರ್ 5, ಸಾಫ್ಟ್ವೇರ್ ಅಪ್ಡೇಟ್ಸ್. ನಿಮ್ಮ ಮೊಬೈಲಲ್ಲಿರೋ ಆ್ಯಪ್ಸ್ಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ, ಹಾಗೆ ನಿಮ್ಮ ಮೊಬೈಲಿನ ಆ್ಯಂಡ್ರಾಯ್ಡ್ ಸಿಸ್ಟಮ್ಗೆ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಈ ಅಪ್ಡೇಟ್ಸನ್ನು ನೀವು ಮಾಡಿದಾಗ ನಿಮ್ಮ ಬೇರೆ ಬೇರೆ ಫೀಚರ್ಸ್ ಸಿಗುತ್ತೆ, ನಿಮ್ಮ ಸೆಕ್ಯೂರಿಟಿ ಪ್ಯಾಚಸ್ ಸಿಗುತ್ತೆ. ಬಟ್ ಅದ್ರ ಜೊತೆನೇ ಆ ಸಾಫ್ಟ್ವೇರ್ ಸೈಜು ಇನ್ಕ್ರೀಸ್ ಆಗುತ್ತೆ, ಆ ಸಾಫ್ಟ್ವೇರ್ ನಿಮ್ಮ ಮೊಬೈಲಿನ ರಿಸೋರ್ಸಸನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ಸ್ಲೋ ಕೂಡ ಆಗುತ್ತೆ. ಹಾಗಾದರೆ ಇಂಪಾರ್ಟೆಂಟ್ ಕ್ವಶನ್, ನೀವು ಅಪ್ಡೇಟ್ಸ್ ಮಾಡಬೇಕಾ ಬೇಡ? ಮಾಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇರುತ್ತೆ, ಕೆಲವೊಂದು ಸೆಕ್ಯೂರಿಟಿ ಪ್ಯಾಚಸ್ ಇರುತ್ತೆ, ನಿಮ್ಮ ಮೊಬೈಲಿಗೆ ಪ್ರೊಟೆಕ್ಷನಿಗೆ ಅಂತ ಕೆಲವೊಂದು ಅಪ್ಡೇಟ್ಸ್ ಬಂದಿರುತ್ತೆ, ಅದು ಮಾಡಲೇಬೇಕಾಗುತ್ತೆ. ಬಟ್ ಕೆಲವೊಂದು ಸಾಫ್ಟ್ವೇರ್ಸ್ ಏನಿದೆ ವಿದೌಟ್ ಅಪ್ಡೇಟ್ಸ್ ಕೂಡ ಆರಾಮಾಗಿ ನಡೀತಾ ಇರುತ್ತೆ. ಸೊ ಯಾವುದಾದ್ರೂ ಹೊಸ ಅಪ್ಡೇಟ್ ಬಂದಾಗ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ಅಪ್ಡೇಟನ್ನು ಮಾಡಬೇಕಾ ಬೇಡ ಸ್ವಲ್ಪ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿ ನಿಮ್ಗೆ ಬೇಕಾದರೆ ಅಪ್ಡೇಟನ್ನು ಇನ್ಸ್ಟಾಲ್ ಮಾಡಿ, ಇಲ್ಲಾಂದರೆ ಇಲ್ಲ. ಸೊ ಬಟ್ ಇಂಪಾರ್ಟೆಂಟ್ ಇರೋ ಅಂದರೆ ಸೆಕ್ಯೂರಿಟಿ ಪ್ಯಾಚಸ್, ಸೆಕ್ಯೂರಿಟಿ ಅಪ್ಡೇಟ್ಸ್ ಎಲ್ಲ ಬಂದಿರುತ್ತೆ ಸಿಸ್ಟಮ್ಗೆ, ಅದನ್ನು ಮಾಡಲೇಬೇಕು ಫ್ರೆಂಡ್ಸ್. ಅದನ್ನು ಮಾಡಿದರೆ ನಿಮ್ಮ ಮೊಬೈಲ್ ಸೆಕ್ಯೂರ್ ಆಗಿರುತ್ತೆ, ನಿಮ್ಮ ಮೊಬೈಲ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಟಿಪ್ ನಂಬರ್ 6, ಲೈಟ್ ಸಾಫ್ಟ್ವೇರ್ಸ್. ಹೌದು ಫ್ರೆಂಡ್ಸ್,
ನಿಮ್ಮ ಮೊಬೈಲಲ್ಲಿ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತೀರಿ, ಬೇರೆ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತೀರಿ. ಬಟ್ ಈ ಅಪ್ಲಿಕೇಶನ್ಸಲ್ಲಿ ಲೈಟ್ ವರ್ಷನ್ಸನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್. ಸೊ ಫೇಸ್ಬುಕ್ ಅಪ್ಲಿಕೇಶನ್ ನಿಮ್ಮ ಮೊಬೈಲಿನ ಹೈಯೆಸ್ಟ್ ರಿಸೋರ್ಸಸ್ ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಬಟ್ ಫೇಸ್ಬುಕ್ ಲೈಟ್, ಹಾಗೆ ಟ್ವಿಟರ್ ಲೈಟ್ ಇದೆ, ಹಾಗೆ ಯೂಟ್ಯೂಬ್ ಗೋ ಅಂತ ಇದೆ, ಗ್ಯಾಲರಿ ಗೋ ಅಂತ ಇದೆ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ, ಲೈಟ್ ವರ್ಷನ್ ಅಪ್ಲಿಕೇಶನ್ಸ್ ಇದೆ. ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲಿನ ರಿಸೋರ್ಸಸ್ ಕಮ್ಮಿ ಯೂಸ್ ಮಾಡುತ್ತೆ, ನಿಮ್ಮ ಮೊಬೈಲ್ ಸ್ಲೋ ಆಗಲ್ಲ ಫ್ರೆಂಡ್ಸ್. ಸೊ ಇಂಥ ಲೈಟ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ, ಫಾಸ್ಟ್ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟಿಪ್ ನಂಬರ್ 7, ದ ಅಲ್ಟಿಮೇಟ್ ಸೊಲ್ಯೂಷನ್. ಹೌದು ಫ್ರೆಂಡ್ಸ್, ದ ಅಲ್ಟಿಮೇಟ್ ಸೊಲ್ಯೂಷನ್, ದ ಟಾಪ್ ಲೆವೆಲ್ ಸೊಲ್ಯೂಷನ್ ಈಸ್ ಫ್ಯಾಕ್ಟ್ರಿ ರಿಸೆಟ್, ಅಂದರೆ ಹಾರ್ಡ್ ಫಾರ್ಮ್ಯಾಟ್. ನಿಮ್ಮ ಮೊಬೈಲನ್ನು ಫ್ಯಾಕ್ಟ್ರಿ ರಿಸೆಟ್ ಮಾಡಿದರೆ 100% ಅಲ್ಲ ಫ್ರೆಂಡ್ಸ್, 200% ನಿಮ್ಮ ಮೊಬೈಲ್ ಫಾಸ್ಟ್ ಆಗೇ ಆಗುತ್ತೆ. ಸೊ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 months ಒಂದ್ಸಲ ಇಲ್ಲ 6 ತಿಂಗಳ ಒಂದ್ಸಲ ನಿಮ್ಮ ಮೊಬೈಲಲ್ಲಿರೋ ಡಾಟಾನ ಬ್ಯಾಕಪ್ ಮಾಡಿ ಕ್ಲೌಡಲ್ಲಿ ಇಡಿ, ಗೂಗಲ್ ಕ್ಲೌಡಲ್ಲಿ ಇಡಿ, ಇಲ್ಲಾಂದರೆ ಒಂದು ಕಂಪ್ಯೂಟರ್ ಬ್ಯಾಕಪ್ ಮಾಡಿ ನಿಮ್ಮ ಮೊಬೈಲನ್ನು ಫ್ಯಾಕ್ಟ್ರಿ ರಿಸೆಟ್ ಮಾಡಿ, ಆ್ಯನಿಮೇಷನ್ಸನ್ನು ಆಫ್ ಮಾಡಿ, ವಿಜೆಟ್ಸನ್ನು ರಿಮೂವ್ ಮಾಡಿ, ನಿಮ್ಮ ಮೊಬೈಲ್ 100% ಸೂಪರ್ ಫಾಸ್ಟ್ ಓಡುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಇತ್ತು ಇವತ್ತಿನ 7 ಟಿಪ್ಸ್. ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಈ ವಿಡಿಯೋನ ನಿಮಗೆ ಎಂಡ್ ಮಾಡೋದು ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ತೀನಿ. ಸೊ ಯಾವುದಾದ್ರೂ ಇಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿದೆ ಫಾರ್ ಎವರ್ ಅಲ್ಲ, ಶಾಶ್ವತ ಅಲ್ಲ. ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ವಿತ್ ಟೈಮ್ ಡಿಗ್ರೇಡ್ ಆಗುತ್ತೆ. ಅದರ ಪ್ರೊಸೆಸರ್ ಇರಲಿ, ಅದರ ಮೆಮೊರಿ ಇರಲಿ, ಅದರ ಬ್ಯಾಟ್ರಿ ಆಗಿರಲಿ, ಸೊ ಇದೆಲ್ಲ ಡಿಗ್ರೇಡ್ ಆಗುತ್ತೆ. ಸೊ ಅದು ಸೇಮ್ ಕೆಪಾಸಿಟಿ ಏನು ಶಕ್ತಿ ಇರುತ್ತೆ ನೀವು ಹೊಸ ತೊಗೊಂಡಿದ್ದಾಗ ಅದು ಇರಲ್ಲ. ವಿತ್ ಟೈಮ್ ಮೇ ಬಿ 3 ವರ್ಷ ನಂತರ ಅದು ಕೆಪಾಸಿಟಿ ಕಮ್ಮಿ ಆಗುತ್ತೆ. ಹಾಗೆ ಹೀಟ್ ಇಶ್ಯೂಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಇಶ್ಯೂಸಿಂದ ನಿಮ್ಮ ಪ್ರೊಸೆಸರ್ ಥರ್ಮಲ್ ಥ್ರಾಟ್ಲಿಂಗಿಂದ ಸ್ಲೋ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಇಶ್ಯೂಸ್ ಬಂದೇ ಬರುತ್ತೆ. ಸೊ ಈ ವಾರ್ನಿಂಗ್ ನಾನು ನಿಮ್ಗೆ ಕೊಟ್ಟು ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕಲ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸೊ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಹಾಗಾದರೆ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್.